ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ನು ಯುವಕ, ಒಳ್ಳೆ ಭವಿಷ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಇದೆ. ಈ ಸೋಲಿನ ಬಗ್ಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ. ಸಾರ್ವತ್ರಿಕ ಚುನಾವಣೆ ರಿಸಲ್ಟ್ಗೂ ಬೈ ಎಲೆಕ್ಷನ್ ರಿಸಲ್ಟ್ಗೂ ವ್ಯತ್ಯಾಸ ಇರುತ್ತೆ. ಮುಂದಿನ ಚುನಾವಣೆ ದಿಕ್ಸೂಚಿ ಅಂದ್ರೆ ಸುಳ್ಳಾಗತ್ತೆ ಅಂತ ಮಾತನಾಡಿದ್ದಾರೆ ಸುಮಲತಾ. ಇದು ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸ್ ಜನರಲ್ ರಿಸಲ್ಟ್ಸ್ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಅದನ್ನ ಅಂದ್ರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನ್ ಅನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂತದ್ದು ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯ್ತು. ನೋಡಿ, ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ನು ಯುವಕ, ಒಳ್ಳೆ ಭವಿಷ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಇದೆ. ಈ ಸೋಲಿನ ಬಗ್ಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ. ಸಾರ್ವತ್ರಿಕ ಚುನಾವಣೆ ರಿಸಲ್ಟ್ಗೂ ಬೈ ಎಲೆಕ್ಷನ್ ರಿಸಲ್ಟ್ಗೂ ವ್ಯತ್ಯಾಸ ಇರುತ್ತೆ. ಮುಂದಿನ ಚುನಾವಣೆ ದಿಕ್ಸೂಚಿ ಅಂದ್ರೆ ಸುಳ್ಳಾಗತ್ತೆ ಅಂತ ಮಾತನಾಡಿದ್ದಾರೆ ಸುಮಲತಾ. ಇದು ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸ್ ಜನರಲ್ ರಿಸಲ್ಟ್ಸ್ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಅದನ್ನ ಅಂದ್ರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನ್ ಅನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂತದ್ದು ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯ್ತು. ನೋಡಿ, ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ನು ಯುವಕ, ಒಳ್ಳೆ ಭವಿಷ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಇದೆ. ಈ ಸೋಲಿನ ಬಗ್ಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ. ಸಾರ್ವತ್ರಿಕ ಚುನಾವಣೆ ರಿಸಲ್ಟ್ಗೂ ಬೈ ಎಲೆಕ್ಷನ್ ರಿಸಲ್ಟ್ಗೂ ವ್ಯತ್ಯಾಸ ಇರುತ್ತೆ. ಮುಂದಿನ ಚುನಾವಣೆ ದಿಕ್ಸೂಚಿ ಅಂದ್ರೆ ಸುಳ್ಳಾಗತ್ತೆ ಅಂತ ಮಾತನಾಡಿದ್ದಾರೆ ಸುಮಲತಾ. ಇದು ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸ್ ಜನರಲ್ ರಿಸಲ್ಟ್ಸ್ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಅದನ್ನ ಅಂದ್ರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನ್ ಅನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂತದ್ದು ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯ್ತು. ನೋಡಿ, ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ನು ಯುವಕ, ಒಳ್ಳೆ ಭವಿಷ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಇದೆ. ಈ ಸೋಲಿನ ಬಗ್ಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ. ಸಾರ್ವತ್ರಿಕ ಚುನಾವಣೆ ರಿಸಲ್ಟ್ಗೂ ಬೈ ಎಲೆಕ್ಷನ್ ರಿಸಲ್ಟ್ಗೂ ವ್ಯತ್ಯಾಸ ಇರುತ್ತೆ. ಮುಂದಿನ ಚುನಾವಣೆ ದಿಕ್ಸೂಚಿ ಅಂದ್ರೆ ಸುಳ್ಳಾಗತ್ತೆ ಅಂತ ಮಾತನಾಡಿದ್ದಾರೆ
ಸುಮಲತಾ. ಇದು ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸ್ ಜನರಲ್ ರಿಸಲ್ಟ್ಸ್ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಅದನ್ನ ಅಂದ್ರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನ್ ಅನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂತದ್ದು ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯ್ತು ನೋಡಿ. ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ. ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ನೂ ಯುವಕ, ಒಳ್ಳೆ ಭವಿಷ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಇದೆ. ಈ ಸೋಲಿನ ಬಗ್ಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ. ಸಾರ್ವತ್ರಿಕ ಚುನಾವಣೆ ರಿಸಲ್ಟ್ಗೂ ಬೈ ಎಲೆಕ್ಷನ್ ರಿಸಲ್ಟ್ಗೂ ವ್ಯತ್ಯಾಸ ಇರುತ್ತೆ. ಮುಂದಿನ ಚುನಾವಣೆ ದಿಕ್ಸೂಜಿ ಅಂದ್ರೆ ಸುಳ್ಳಾಗತ್ತೆ ಅಂತ ಮಾತನಾಡಿದ್ದಾರೆ ಸುಮಲತಾ. ಇದು ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸ್ ಜನರಲ್ ರಿಸಲ್ಟ್ಸ್ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಅದನ್ನ ಅಂದ್ರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನ್ ಅನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂತದ್ದು ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯ್ತು ನೋಡಿ. ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ. ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ನೂ ಯುವಕ, ಒಳ್ಳೆ ಭವಿಷ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಇದೆ. ಈ ಸೋಲಿನ ಬಗ್ಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ. ಸಾರ್ವತ್ರಿಕ ಚುನಾವಣೆ ರಿಸಲ್ಟ್ಗೂ ಬೈ ಎಲೆಕ್ಷನ್ ರಿಸಲ್ಟ್ಗೂ ವ್ಯತ್ಯಾಸ ಇರುತ್ತೆ. ಮುಂದಿನ ಚುನಾವಣೆ ದಿಕ್ಸೂಜಿ ಅಂದ್ರೆ ಸುಳ್ಳಾಗತ್ತೆ ಅಂತ ಮಾತನಾಡಿದ್ದಾರೆ ಸುಮಲತಾ. ಇದು ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ.